ಭಟ್ರೆ ಭಟ್ರೆ ಕಾವೇರಿ ತಗೊಳಮ್ಮ ತಿಂಡಿ ತಿನ್ನು. ನಾನೇ ತಿನ್ನಿಸ್ಲಾ? ಬೇಡಮ್ಮ, ನಾನೇ ತಿಂತೀನಿ. ಈಗ ಹೇಗಿದೆಯಮ್ಮ? ಪರವಾಗಿಲ್ಲ ಅಮ್ಮ. ಭಟ್ರೆ ಒರೇ ಏನ್ ತಿಂಡಿ ಮಾಡಿದೀರಾ ಇವತ್ತು? ಇಡ್ಲಿ, ವಡಾ, ಕಡುಬು, ಅಕ್ಕಿ, ರೊಟ್ಟಿ ಎಲ್ಲ ಮಾಡೀನ್ರಿ. ಹಂಗಂತ ಹೇಳಕ್ ಆಗಂಗಿಲ್ರಿ. ಪಲಾವ್ ಮಾಡಿನ್ ನೋಡ್ರಿ. ಓಕೆ ಓಕೆ, ಐ ಸಿ ಯು ದೇರ್. ಭಟ್ರೆ ಒರೇ ಬನ್ನಿ ಇಲ್ಲಿ. ಬಂದೇನ್ರಿ. ಅವರ್ರಿ ನಿಧಿ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಆಗಿದ್ಯಾ? ಹಾ ರೀ. ಸ್ಯಾಂಡ್ವಿಚ್ ಹಾಕಿತಿರತ್ತ? ಹಾ ರೀ. ಭಟ್ರೆ ನಂಗೊಂದು ಹೆಲ್ಪ್ ಮಾಡಿ. ಹೇಳ್ರಿ. ನಿಧಿಗೆ ಒಂಚೂರು ತಿಂಡಿ ತಿನ್ನಿಸ್ಬಿಡಿ. ಆತ್ರಿ ನನ್ಗೊಂದು ಬಿಸಿ ಬಿಸಿ ಕಾಫಿ ತಂದ್ಕೊಡಿ. 5 ಮಿನಿಟ್ನ್ಯಾಗ ಮಾಡ್ಕೊಂಡು ಬರ್ತೇನ್ರಿ. ಮೇಡಮರ ತಮ್ಗೇನು ಬಿಸಿ ಬಿಸಿ ಕೊಡ್ಲಿ? ಏನು ಬೇಡ. ಆದ್ರಿ ಅತ್ತಿಗೆ 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 ಏನು? ಕಾವೇರಿ ಕೊಡ್ತಿರೋ ತಿಂಡಿ ಜ್ಯೂಸು ಅದ್ರ ಮೆನು ನೋಡಿದ್ರಾ? ಆ ಕಾವೇರಿ ತಿನ್ನೋ ಮೆನು ನಾನ್ ಯಾಕೆ ನೋಡ್ಲಿ ಮಲ್ಲಿಕಾ? ಒಂದ್ಸಲ ರೈಸ್ ಮಾಡಿಟ್ಕೊಂಡು ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಅದು ಇದು ಎಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಅಂತ ಜನ ಅವರು. ಇನ್ನು ಮಧ್ಯಾಹ್ನ ಮಾಡಿದ ಅನ್ನಕ್ಕೆ ರಾತ್ರಿ ಒಂದ್ ಸಾಂಬಾರ್ ಮಾಡ್ಕೊಂಡು ತಿಂತಾರಷ್ಟೇ. ಅವ್ರ ಬಗ್ಗೆ ನನಗೆ ಯಾಕೆ ಹೇಳ್ತಾ ಇದ್ಯಾ? ಅದು ಇಂಥ 5 ಸ್ಟಾರ್ ಹೋಟೆಲ್ ಸಿಸ್ಟಮ್ ಸಿಕ್ಕರೆ ಬಿಟ್ಬಿಡ್ತಾರ ಇಂಥ ಜನ? ಇಷ್ಟ ಬಂದಿದ್ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ತಿನ್ಕೊಂಡು ಹೋಗ್ಲಿ ಬಿಡು. ಅಯ್ಯೋ ಅತ್ತಿಗೆ ಅದಲ್ಲ, ಅವಳಿಗೆ ಕೊಡ್ತಿರೋ ತಿಂಡಿ ಜ್ಯೂಸು ಗಂಜಿ 5 ಸ್ಟಾರ್ ಮೆನು ತರ ಇಲ್ಲ. ಹೆರಿಗೆ ಆದ್ಮೇಲೆ ಬಾಣಂತಿಯರ್ಗೆ ತಾಯಂದ್ರು ಕೊಡ್ತಾರಲ್ಲ ಆ ತರ ಇದೆ ಮೆನು. ಮನೆಯವ್ರಿಗೆ ಪ್ರೆಗ್ನೆಂಟ್ ಆಗಿರೋ ವಿಷಯ, ಅಬಾರ್ಷನ್ ಆಗಿರೋ ವಿಷಯ ಗೊತ್ತಿಲ್ಲ ಅನ್ನೋದು ಅಮ್ಮಂಗೆ ಗೊತ್ತಿಲ್ಲ ಅನ್ಸತ್ತೆ. ಮನೆಯವ್ರಿಗೆ ಟೋಟಲ್ ಆಗಿ ವಿಷಯನೇ ಗೊತ್ತಿಲ್ಲ. ಈಗೇನಾದರೂ ಒಂದೇ ಸಮಯದಲ್ಲಿ ಇಬ್ಬರಿಗೂ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಏನೋ. ದೇವ್ರೆ ಕಾಪಾಡಪ್ಪ.